ಹಾಯ್ ಹಲೋ ವೀಕ್ಷಕರೇ, ಎಲ್ಲರೂ ಹೇಗಿದ್ದೀರಾ? ಬನ್ನಿ ಇವತ್ತು ಮೊಟ್ಟೆ ಸಾಂಬಾರು ಮಾಡೋಣ. ಒಂದು ಜಾರಿಗೆ 4 ಲವಂಗ, ಒಂದು ಚಕ್ಕೆ, ಅರ್ಧ ಈರುಳ್ಳಿ, ಒಂದು ಟೊಮೊಟೊ, 1 ಟೇಬಲ್ ಸ್ಪೂನ್ ಹುರ್ಗಡ್ಲೆ, ಸಣ್ಣಗೆ ಹೆಚ್ಚಿರುವ ತೆಂಗಿನಕಾಯಿ ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ತುಂಬ ಫೈನ್ ಪೇಸ್ಟ್ ಆಗಿರಬೇಕು. ಈಗ ಸ್ಟವ್ ಹಚ್ಕೊಂಡು ಒಂದು ಬಾಣಲಿ ಇಡೋಣ. ಈ ಬಾಣಲಿಗೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಅದು ಕಾದ ನಂತರ ನಾವು ಹೆಚ್ಚಿರುವಂತಹ ಇನ್ನು ಉಳಿದ ಅರ್ಧ ಈರುಳ್ಳಿನ ಇಲ್ಲಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಗೋಲ್ಡನ್ ಬ್ರೌನ್ ಬಂದಮೇಲೆ ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಂಡು ಒಂದು ರೌಂಡ್ ಎಣ್ಣೆಯಲ್ಲೇ ಮಿಕ್ಸ್ ಮಾಡಿ. ನೋಡಿ, ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ನೋಡಿ, ಈ ಕಲರ್ ಬರುತ್ತೆ. ಈಗ ನಿಮ್ಮ ಸಾಂಬಾರಿಗೆ ಎಷ್ಟು ನೀರು ಬೇಕು ಅಷ್ಟನ್ನು ಆ್ಯಡ್ ಮಾಡ್ಕೊಳ್ತಾ ಹೋಗಿ. ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನು ಇದಕ್ಕೆ ಮನೆಯಲ್ಲಿ ಮಾಡಿರುವಂಥ ಬೇಳೆ ಸಾಂಬಾರು ಪುಡಿ 1.5 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಮತ್ತು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಹೈ ಫ್ಲೇಮಲ್ಲಿ ಇದನ್ನು ಕುದಿಯೋಕ್ಕೆ ಬಿಡಿ. ನೋಡಿ, ಇವಾಗ ಮರಳುತ್ತಾ ಬರ್ತಾಯಿದೆ ಸಾಂಬಾರು. 1-2 ನಿಮಿಷದಲ್ಲಿ ಸಾಂಬಾರಾಗುತ್ತೆ. ಬೇಗ ಅರ್ಜೆಂಟು ಯಾರು ನೆಂಟರು ಬಂದರೆ ನೀವು ಈ ಸಾಂಬಾರನ್ನ ಮಾಡ್ಕೋಬೋದು. ನೋಡಿ, ಮರಳುತ್ತಾ ಇದೆ. ಸಾಂಬಾರು ಮರಳನ್ನೇ ನೋಡಬೇಡಿ. ಹೋಗಿ ನನ್ನ ಚಾನಲ್ನ ಲೈಕು, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ವೀಕ್ಷಕರೇ. ನೋಡಿ, ಸಾಂಬಾರು ಮರಳ್ತಾ ಇದೆ. 1-2 ನಿಮಿಷ ಹಾಗೆ ಬೇಯಿಸ್ಕೊಳ್ಳಿ. ಮರಳದ ಮೇಲೆ ನಾನಿಲ್ಲಿ ಒಂದು ಬೌಲಿಗೆ ಮೊಟ್ಟೆಗಳನ್ನ ಒಡೆದು ಇಟ್ಕೊಂಡಿದ್ದೀನಿ. ಈಗ ಒಂದೊಂದಾಗಿ ಬಿಡ್ತೀನಿ. ನೋಡಿ, ಈ ಥರ ಒಂದೊಂದಾಗೆ ಬಿಟ್ಕೊಳ್ತಾ ಬರಬೇಕು. ಬಿಟ್ಕೊಂಡ್ಮೇಲೆ ಒಂದು ಲಿಡ್ ಹಾಕಿ 1-2 ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸಿದ ಮೇಲೆ ಅದು ಮೊಟ್ಟೆ ಎಲ್ಲ ಒಳಗಡೆನೇ ಬೇಯುತ್ತೆ. ಈಗ ತೆಗೆದು ನೋಡಿದಾಗ ಈ ರೀತಿ ಇರುತ್ತೆ. ಮೊಟ್ಟೆ ಫುಲ್ಲು ಬೆಂದಿದೆ. ನೋಡಿ ಎಷ್ಟು ಚೆನ್ನಾಗಾಗಿದೆ. ಸಾಂಬಾರು ರೆಡಿ ಆಯಿತು. ಬನ್ನಿ, ಬಿಸಿ ಬಿಸಿ ಸಾಂಬಾರು ಬೇಗ ಬೇಗ ಊಟ ಮಾಡಿ. ಬಾಯ್.